ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ವೀಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಮತ್ತೆ ಸ್ಟಾರ್ಟ್ ಮಾಡೋಣ. ಆವರಣ ಅನ್ನೋ ಪುಸ್ತಕನ ನಾನು ಓದ್ತಾ ಇದ್ದೆ, ಓದಿ ತಿಳ್ಕೊತಾ ಇದ್ವಿ. ಆದರೆ ಇವಾಗ ಅದನ್ನು ಸ್ವಲ್ಪ ದಿನ ಸ್ಟಾಪ್ ಮಾಡೋಣ. ಇವಾಗ ನೆಕ್ಸ್ಟ್ ನಾನು ಶ್ರೀ ಹನುಮಂತನ ಲೀಲೆಗಳು ಅನ್ನೋ ಒಂದು ಪುಸ್ತಕನ ತಗೊಂಡಿದ್ದೀನಿ. ಇದನ್ನು ಓದಿ ತಿಳ್ಕೊತ ಹೋಗೋಣ ಫ್ರೆಂಡ್ಸ್. ಮಹಾದಯಾವಂತ ಅಪೂರ್ವ ಶಕ್ತಿವಂತ ಹನುಮದೇವ. ನೆಕ್ಸ್ಟ್ ಪೇಜಲ್ಲಿ ಪರಿವಿಡಿ 1, ಹನುಮಂತನ ಹಿನ್ನೆಲೆ. ಪುಲಸ್ತ್ಯನು ಬ್ರಹ್ಮನ ಮಾನಸ ಪುತ್ರ, ಗೌ ಅವನ ಪತ್ನಿ. ಅವರಿಗೆ ಒಬ್ಬ ಮಗ ಹುಟ್ಟಿದ, ಅವನೇ ಕುಬೇರ. ಈತ ತಂದೆ ತಾಯಿಯರಿಂದ ಬೇರ್ಪಟ್ಟು ಬ್ರಹ್ಮನ ಸೇವೆಗೆ ನಿಂತ. ಬ್ರಹ್ಮ ಕುಬೇರನನ್ನು ಯಕ್ಷರ ದೊರೆಯಾಗಿ ಮಾಡಿದ, ಅಲ್ಲದೆ ರಾಜಾದಿರಾಜ ಎಂಬ ಬಿರುದನ್ನು ಅನುಗ್ರಹಿಸಿದ. ಕುಬೇರನು ರಾಕ್ಷಸರ ವಾಸಸ್ಥಾನವಾದ ಲಂಕಾದ್ವೀಪದಲ್ಲಿ ಕನಕಲಂಕೆ ಎಂಬ ಹೆಸರಿನ ನಗರವನ್ನು ನಿರ್ಮಿಸಿದ. ಅದು ಅವನ ರಾಜಧಾನಿಯಾಯಿತು. ಬ್ರಹ್ಮನು ಕುಬೇರನಿಗೆ ಮನೋವೇಗದಲ್ಲಿ ಸಾಗುವ ಪುಷ್ಪಕ ವಿಮಾನವನ್ನು ನೀಡಿದ. ಇದೆಲ್ಲವನ್ನು ಕಂಡು ಪುಲಸ್ತ್ಯನಿಗೆ ಸಿಟ್ಟು ಬರುತ್ತದೆ. ತನ್ನ ಮಗನನ್ನು ಬ್ರಹ್ಮ ಅಪಹರಿಸಿದ ಎಂದು ಆತ ಎಣಿಸಿದ. ಆತ ಯೋಗಶಕ್ತಿಯಿಂದ ತನ್ನದೇ ದೇಹದ ಅರ್ಧವನ್ನು ಪುರುಷಾಕೃತಿಯಲ್ಲಿ ಸೃಷ್ಟಿಸಿದ. ಅವನಿಗೆ ವಿಶ್ರವ ಎಂದು ಹೆಸರಾಯಿತು. ಅವನಿಗೆ ಕುಬೇರನ ಬಗೆಗೆ ಯಾವಾಗಲೂ ಸಿಟ್ಟು. ಕುಬೇರನಿಗೆ ಬಹುವಾದ ಹಾನಿ ಮಾಡಬೇಕೆಂದು ನಿಶ್ಚಯಿಸಿದ. ತನ್ನ ಮೇಲೆ ತಂದೆಗೆ ಸಿಟ್ಟಿರುವುದನ್ನು ತಿಳಿದ ಕುಬೇರ ಆತನನ್ನು ಸಮಾಧಾನಪಡಿಸಲು 3 ದಾನವ ಕನ್ಯೆಯರನ್ನು ಕಳುಹಿಸಿದ. ಆ ಚೆಲುವೆಯರು ತಮ್ಮ ಒಲವು ವಯ್ಯಾರಗಳಿಂದ ವಿಶ್ರವನ ಮನಸ್ಸನ್ನು ಗೆದ್ದರು. ಆ ದಾನವಿಯರಲ್ಲಿ ಒಬ್ಬೊಬ್ಬರು ತಮ್ಮದೇ ವಿಧಾನಗಳಿಂದ ರಹಸ್ಯವಾಗಿ ವಿಶ್ರವನನ್ನು ಸಂತೋಷಪಡಿಸಿದರು. ಆ 3 ದಾನವಿಯರೇ ಪುಷ್ಪೋತ್ಕಟ, ರಾಕ ಮತ್ತು ಮಾಲಿನಿ. ಆ ಚೆಲುವೆಯರಲ್ಲಿ ವಿಶ್ರವನು ಪ್ರತಿಭಾನ್ವಿತರೂ ಶಕ್ತಿಶಾಲಿಗಳೂ ಆದ ಪುತ್ರರನ್ನು ಪಡೆದ. ಪುಷ್ಪೋತ್ಕಟೆಯಲ್ಲಿ ರಾವಣ ಮತ್ತು ಕುಂಭಕರ್ಣರು ಜನಿಸಿದರು. ಅವರು ಅತ್ಯಂತ ಶಕ್ತಿಶಾಲಿಗಳೂ ದುಷ್ಟ ಸ್ವಭಾವದವರು ಆದರು. ರಾಕ ಹೆತ್ತ ಮಕ್ಕಳೇ ಖರ ಮತ್ತು ಶೂರ್ಪನಖಿ. ಮಾಲಿನಿ ಹೆತ್ತ ಮಗುವೇ ವಿಭೀಷಣ. ಈತ ಸುಂದರನೂ ಸಾತ್ವಿಕನೂ ಮೃದು ಭಾಷಿಯೂ ಆಗಿದ್ದ. ಮಕ್ಕಳಲ್ಲೆಲ್ಲ ಅವನು ಉದಾತ್ತ ಗುಣ ಉಳ್ಳವನಾಗಿದ್ದ. ಮಕ್ಕಳಲ್ಲಿ ರಾವಣ ಹಿರಿಯ. ಅವನು ವಿದ್ವಾಂಸನೂ ಆಗಿದ್ದ. ಆತನಿಗೆ 10 ತಲೆಗಳು. ಇದರಿಂದ ಅವನ ದೈಹಿಕ ಮತ್ತು ಬೌದ್ಧಿಕ ಶಕ್ತಿಗಳು ಅಪಾರವಾಗಿದ್ದವು. ಆ ಪ್ರಾಯದಲ್ಲಿ ಉತ್ಸಾಹ, ಶಕ್ತಿ ಮತ್ತು ಪರಾಕ್ರಮಗಳಲ್ಲಿ ಅವನಿಗೆ ಸವಾಲು ಹಾಕಬಲ್ಲವರು ಯಾರೂ ಇರಲಿಲ್ಲ. 10 ಮಸ್ತಕಗಳ ಆ ರಾಕ್ಷಸ ನಿರಂಕುಶನಾಗಿ ಆಳತೊಡಗಿದ. ಅವನ ಸಹೋದರ ಕುಂಭಕರ್ಣ ಗಾತ್ರದಲ್ಲೂ ಆಕೃತಿಯಲ್ಲೂ ಭಯಾನಕನಾಗಿದ್ದ. ಖರ ಬಿಲ್ಲುಗಾರಿಕೆಯಲ್ಲಿ ಪರಿಣಿತನಾಗಿದ್ದ. ಶೂರ್ಪನಖಿ ಅತ್ಯಂತ ಕುರೂಪಿ ಹೆಣ್ಣು. ಆದರೆ ಅವಳಲ್ಲಿ ಒಂದು ವಿಶೇಷ ಶಕ್ತಿ ಇತ್ತು. ಆಕೆ ಯಾವುದೇ ಆಕಾರ ಮತ್ತು ಚೆಲುವನ್ನು ತಳೆಯಬಲ್ಲವಳಾಗಿದ್ದಳು. ಹಾಗೆ ಆಕೆ ಋಷಿಗಳನ್ನು ತನ್ನ ಮಾಯಾಪಾಶಕ್ಕೆ ಕೆಡಹಿ ತೃಪ್ತಿಪಡುತ್ತಿದ್ದಳು. ವಿಶ್ರವ ಋಷಿ ರಾವಣನ ಹೃದಯದಲ್ಲಿ ಅವನ ಅಣ್ಣನಾದ ಕುಬೇರನ ಬಗೆಗೆ ಮತ್ಸರ ಬೆಳೆಯುವ ಹಾಗೆ ಮಾಡುತ್ತಾನೆ. ಪರಿಣಾಮವಾಗಿ ಕುಬೇರನ ಸಿರಿ ಸಂಪತ್ತಿನ ಬಗೆಗೆ ರಾವಣ ಯಾವಾಗಲೂ ಕರುಬತೊಡಗಿದ. ರಾವಣ ಕಠಿಣ ತಪಸ್ಸು ಕೈಗೊಂಡು ಬ್ರಹ್ಮನನ್ನು ಶಿವನನ್ನು ಒಲಿಸಿಕೊಳ್ಳುತ್ತಾನೆ. ಒಂಟಿ ಕಾಲಲ್ಲಿ ನಿಂತು 1000 ವರ್ಷ ಬ್ರಹ್ಮನ ನಾಮ ಜಪಿಸಿದ. ಒಲಿಯದಿದ್ದಾಗ ತನ್ನ ಒಂದೊಂದೇ ತಲೆಯನ್ನು ಕಡಿದು ಹೋಮಕುಂಡಕ್ಕೆ ಹಿಕ್ಕುತ್ತಾನೆ. ಕೊನೆಯ ತಲೆ ಕಡಿಯುತ್ತೇನೆನ್ನುವಷ್ಟರಲ್ಲಿ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ವರ ಕೇಳು ಎನ್ನುತ್ತಾನೆ. ರಾವಣ ಯಕ್ಷರು, ಗಂಧರ್ವರು, ಕಿನ್ನರರು, ದೇವತೆಗಳು, ರಾಕ್ಷಸರು, ಉರುಗರು ಮತ್ತು ಭೂತಾದಿಗಳಿಂದ
ತನಗೆ ಮರಣವಿಲ್ಲದಾಗಲಿ ಎಂದು ಬೇಡುತ್ತಾನೆ. ಬ್ರಹ್ಮ ಹಾಗೆಯೇ ಆಗಲಿ ಎಂದು ವರ ಕೊಡುತ್ತಾನೆ. ಅವನ 10 ತಲೆಗಳು ಮೊದಲಿನಂತೆಯೇ ಬರುತ್ತವೆ. ಒಲಿದ ಶಿವನಿಂದ ರಾವಣನಿಗೆ ಚಂದ್ರಹಾಸವೆಂಬ ಖಡ್ಗ ದೊರೆಯುತ್ತದೆ. ಬ್ರಹ್ಮ ನೀಡಿದ ವರದ ಬಲದಿಂದ ಸಂಭ್ರಮೋಲ್ಲಾಸಗೊಂಡ ರಾವಣ ಲಂಕೆಗೆ ದಂಡಯಾತ್ರೆ ನಡೆಸುತ್ತಾನೆ. ಕುಬೇರನಿಂದ ಕನಕಲಂಕೆಯನ್ನು ವಶಪಡಿಸಿಕೊಂಡು ತಾನೇ ಲಂಕಾಧೀಶ್ವರ ಎಂದು ಸಾರುತ್ತಾನೆ. ಎಲ್ಲ ನರಭಕ್ಷಕ ದಾನವರು ರಾವಣನನ್ನು ತಮ್ಮ ಅಸುರನೆಂದು ಒಪ್ಪಿಕೊಳ್ಳುತ್ತಾರೆ. ದಾನವರಾಜನಾದ ಬಳಿಕ ರಾವಣ ರಾಕ್ಷಸರ ವಿರೋಧಿಗಳಾದ ಋಷಿಗಳು, ಮುನಿಗಳು, ದೇವತೆಗಳು, ಯಕ್ಷರು, ಕಿನ್ನರರು, ಮಾನವರು ಇತ್ಯಾದಿ ಸಮಸ್ತರನ್ನು ಪೀಡಿಸುತ್ತಾನೆ. ತನ್ನ ಅಧಿಕಾರವನ್ನು ಪ್ರಶ್ನಿಸಿದ ಪ್ರತಿಯೊಬ್ಬನನ್ನು ರಾವಣ ಹತ್ಯೆ ಮಾಡಿದ. ಹಾಗೆ ಸತ್ತವರ ಸಂಪತ್ತು ಮತ್ತು ಸತಿಯರು ರಾವಣನ ಭೋಗವಸ್ತುಗಳಲ್ಲಿ ಸೇರಿ ಹೋದರು. ತ್ರಿಲೋಕಗಳು ನರಕ ಸದೃಶವಾದವು. ಇದರಿಂದ ಮುಕ್ತಿ ಪಡೆಯಲು ಜನರು ದೇವರನ್ನು ಪ್ರಾರ್ಥಿಸಿದರು. ಅಂಥ ಅನಾಹುತದ ಕಾಲದಲ್ಲಿ ನೊಂದ ಋಷಿಗಳು, ಇಂದ್ರ, ಅಗ್ನಿ ಮೊದಲಾದ ದೇವತೆಗಳು, ಯೋಗಿಗಳು, ನಾರದ ಮೊದಲಾದ ಭಕ್ತರು ಭೂದೇವಿಯನ್ನು ಗೋವಿನ ರೂಪದಲ್ಲಿ ಮುಂದೆ ಇರಿಸಿಕೊಂಡು ಬ್ರಹ್ಮದೇವರ ಮೊರೆ ಹೊಕ್ಕರು. ರಕ್ಷಣೆಗಾಗಿ ಮೊರೆ ಇಟ್ಟರು. ಹೇ ದೇವ, ನಿನ್ನ ಚರಣಗಳಲ್ಲಿ ಶರಣು ಬಂದಿದ್ದೇವೆ. ರಾವಣನ ಪೀಡೆಯಿಂದ ನಮ್ಮನ್ನು ಪಾರು ಮಾಡು, ನಮ್ಮನ್ನು ಕಾಪಾಡು. ಇಲ್ಲವಾದರೆ ಭೂಮಿಯಲ್ಲಿ ಭಕ್ತಿ ಎಂಬುದೇ ಇಲ್ಲವಾದೀತು. ದೇವರು ಎಂಬ ಮಾತೆತ್ತಲು ಯಾರೂ ಉಳಿಯಲಾರರು. ಬ್ರಹ್ಮ ಅವರನ್ನು ಸಮಾಧಾನಪಡಿಸುತ್ತಾನೆ. ಇಂದ್ರ ಹಾಗೂ ದೇವತೆಗಳೊಂದಿಗೆ ಅವರನ್ನು ಬ್ರಹ್ಮ ವೈಕುಂಠಕ್ಕೆ ಕರೆತರುತ್ತಾನೆ. ಅವನು ವಿಷ್ಣುವಿನ ಸ್ತೋತ್ರ ಹಾಡುತ್ತಾನೆ. ಓ ದೇವ, 3 ಲೋಕಗಳಲ್ಲಿ ವಿಶ್ರವನ ಮಗ ರಾವಣನು ಭಯ ಮತ್ತು ಕ್ರೌರ್ಯಗಳನ್ನು ಹರಿಯಬಿಟ್ಟಿದ್ದಾನೆ. ದಯೆ ತೋರಿ ನಿನ್ನ ನಿರ್ಗತಿಕ ಭಜಕರನ್ನು ರಕ್ಷಿಸು. ಪ್ರಸನ್ನನಾದ ಮಹಾವಿಷ್ಣು ಹೇಳುತ್ತಾನೆ, ಓ ಬ್ರಹ್ಮ, ನನಗೆ ರಾವಣನಿಂದ ಆಗುತ್ತಿರುವ ಅನಾಹುತಗಳ ಅರಿವು ಇಲ್ಲದಿಲ್ಲ. ನಾನು ಈಗಾಗಲೇ ಅಯೋಧ್ಯೆಯ ಅರಸನಾದ ದಶರಥನ ಹಿರಿಯ ಮಗನಾಗಿ ರಾಮ ಎಂಬ ಹೆಸರಿನಲ್ಲಿ ಅವತಾರಗೈಯಲಿದ್ದೇನೆ. ನನ್ನ ಅಂತಃಶಕ್ತಿಯಾದ ಲಕ್ಷ್ಮೀದೇವಿ ಮಿಥಿಲೆಯ ರಾಜನಾದ ಜನಕನ ಮಗಳಾಗಿ ಸೀತೆ ಎಂಬ ಹೆಸರಿನಲ್ಲಿ ಅವತರಿಸುತ್ತಾಳೆ. ನನ್ನ ಪ್ರಿಯ ಜತೆಗಾರನಾದ ಶೇಷನು ರಾಮನ ತಮ್ಮನಾಗಿ ಲಕ್ಷ್ಮಣ ಎಂಬ ಹೆಸರಿನೊಂದಿಗೆ ಅವತರಿಸುತ್ತಾನೆ. ನನ್ನ 2 ಶಕ್ತಿಗಳು ರಾಮನ ಸಹೋದರರಾಗಿ ಭರತ, ಶತ್ರುಘ್ನರೆಂಬ ಹೆಸರಿನಲ್ಲಿ ಹುಟ್ಟು ಪಡೆಯುತ್ತಾರೆ. ತನ್ನ ಅವತಾರವೆನಿಸುವ ರಾಮನಿಂದ ರಾವಣನ ವಧೆ ಆಗಲಿದೆ. ರಾವಣನ ಜೊತೆಗಿನ ಆ ಯುದ್ಧದಲ್ಲಿ ದೇವತೆಗಳಾದ ನಿಮ್ಮ ಸಹಾಯ ನನಗೆ ಬೇಕು. ಅದಕ್ಕಾಗಿ ನೀವು ಈಗಲೇ ಕಿಷ್ಕಿಂಧ ಸಾಮ್ರಾಜ್ಯದ ಪ್ರಜೆಗಳಾಗಿ ವಿವಿಧ ಜೀವಿಗಳ ರೂಪದಲ್ಲಿ ಜನ್ಮ ತಳೆದು ನನ್ನ ಯುದ್ಧಕ್ಕೆ ಸಹಕಾರಿಗಳಾಗಿರಿ. ಎಲ್ಲರ ಪರವಾಗಿ ಬ್ರಹ್ಮ ಅಪ್ಪಣೆ ಮಹಾಪ್ರಭು ಎನ್ನುತ್ತಾನೆ. ಎಲ್ಲರೂ ಸಮಾಧಾನ ಚಿತ್ತದಿಂದ ಮರಳುತ್ತಾರೆ. ಬ್ರಹ್ಮ ಇಂದ್ರಾದಿ ದೇವತೆಗಳನ್ನು ಉದ್ದೇಶಿಸಿ, ನೀವು ಒಡನೆಯೇ ಕರಡಿ, ವಾನರ ವರ್ಗಗಳ ಸಂತತಿಯಾಗಿ ಕಿಷ್ಕಿಂಧೆಯಲ್ಲಿ ಹುಟ್ಟು ಪಡೆಯಿರಿ. ಶಕ್ತಿಶಾಲಿಗಳಾದ ನೀವು ಆ ಜನ್ಮದಲ್ಲೂ ಕಾಮರೂಪಿಗಳು, ರಣಭಯಂಕರರೂ ಆಗಿರುತ್ತೀರಿ. ನಿಮ್ಮ ಜೀವನೋದ್ದೇಶ ಮೂಲತಃ ರಾವಣ ವಧೆಗಾಗಿ ಇರುತ್ತದೆ. ಇದು ಯಾವಾಗಲೂ ನೆನಪಿನಲ್ಲಿರಲಿ ಎನ್ನುತ್ತಾನೆ. ಬ್ರಹ್ಮದೇವ, ನಿನ್ನ ಬಯಕೆಯಂತೆಯೇ ನಡೆದುಕೊಳ್ಳುತ್ತೇವೆ ಎಂದು ತಲೆಬಾಗಿ ದೇವತೆಗಳು ಅಪ್ಪಣೆ ಪಡೆದು ನಿರ್ಗಮಿಸುತ್ತಾರೆ.
ಸ್ವಲ್ಪ ಸಮಯದ ಬಳಿಕ ದೇವತೆಗಳು ಭೂಮಿಯಲ್ಲಿ ಮಂಗ, ಕರಡಿ, ಹಕ್ಕಿ ಜಾತಿಗಳಲ್ಲಿ ಹುಟ್ಟಿಕೊಳ್ಳುತ್ತಾರೆ. ಅವರೆಷ್ಟು ಬಲಾಢ್ಯರು ಎಂದರೆ ಮುಷ್ಟಿಯಿಂದ ಹೊಡೆದರೆ ಕಲ್ಲು ಬಂಡೆಗಳು ಪುಡಿಯಾಗುತ್ತಿದ್ದವು. ಅವರ ಗರ್ಜನೆಯಿಂದಲೇ ವೈರಿಗಳ ಎದೆ ನಡುಗುತ್ತಿದ್ದವು. ಅವುಗಳ ಹಲ್ಲುಗಳು, ಉಗುರುಗಳು ವಜ್ರದಂತೆ ಹರಿತವಾಗಿದ್ದು ಅವೇ ಆಯುಧವಾಗಿದ್ದವು. ಆದರೂ ಆಯುಧ ಪ್ರಯೋಗ ಅವರಿಗೆ ತಿಳಿದಿತ್ತು. ಅವರಲ್ಲಿ ಅನೇಕರಿಗೆ ಮಾಯವಿದ್ಯೆ ತಿಳಿದಿತ್ತು. ಅವರು ಸುಲಭವಾಗಿ ಬಂಡೆ, ಮರಗಳನ್ನು ಬುಡಮೇಲು ಮಾಡಿ ಶತ್ರುಗಳ ಮೇಲೆ ಎಸೆದು ನಾಶ ಮಾಡಬಲ್ಲವರಾಗಿದ್ದರು. ಅವರ ತುಳಿತಕ್ಕೆ ಭೂಮಿ ನಡುಗುತ್ತಿತ್ತು. ಅವರ ನೆಗೆತಕ್ಕೆ ಮಹಾ ಸಮುದ್ರವನ್ನು ದಾಟಲು ಸಾಮರ್ಥ್ಯವಿತ್ತು. ಹಾರಾಟಗಾರರ ವೇಗಕ್ಕೆ ಆಕಾಶ ಮಾರ್ಗದಲ್ಲಿ ಸಿಗುವ ಮೋಡಗಳು ಒಂದೋ ಚದುರಿಕೊಳ್ಳುತ್ತಿದ್ದವು, ಇಲ್ಲವೇ ಅವರ ಬೆನ್ನ ಹಿಂದೆ ಸೆಳೆಯಲ್ಪಡುತ್ತಿದ್ದವು. ಹೀಗೆ ಭಾರೀ ಸಂಖ್ಯೆಯ ಮಂಗಗಳು, ಕರಡಿಗಳು ಆ ಕಡೆಯ ಕಾಡುಗಳು, ಗಿರಿಕಂದರಗಳು ಮತ್ತು ಮರಗಳಲ್ಲಿ ವಾಸಿಸತೊಡಗಿದವು. ಕಾಡುಗಳು ಮತ್ತು ಬೆಟ್ಟಗಳು ಜೀವಜಾಲದಿಂದ ತುಂಬಿ ಹೋದವು. ಹದ್ದಿನ ಜಾತಿಯ ಭಾರೀ ಗಾತ್ರದ ಹಕ್ಕಿಗಳು ಈ ಕಾಡುಗಳ ಎತ್ತರದ ಮರಗಳಲ್ಲಿ ಆಶ್ರಯ ಪಡೆದವು.